ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಎಂದಿಗೂ ಸ್ಕೂಲ್ನಲ್ಲಿ ಹಣ ಅಥವಾ ಅದರ ಕುರಿತಾದ ಭಯದ ಬಗ್ಗೆ ಎಂದಿಗೂ ಕಲಿಸಲಾಗಿರಲಿಲ್ಲ. ನನಗೀಗ ಇಬ್ಬರು ಡ್ಯಾಡಿಗಳಿಂದ ಬೇರೆ ಬೇರೆ ಆದರೆ ಮಹತ್ವಪೂರ್ಣ ವಿಷಯಗಳನ್ನು ಕಲಿಯಬಹುದೆಂಬುದು ಮನದಟ್ಟಾಯಿತು. ಮೈಕ್ ಕೇಳಿದ, ನೀವು ಹಣವಿಲ್ಲದ ಭಯದ ಬಗ್ಗೆ ಹೇಳಿದ್ದೀರಿ. ಹಣದ ಇಚ್ಛೆ ನಮ್ಮ ಯೋಚನೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ನಾನು ನಿಮಗೆ ಸಂಬಳವನ್ನು ಹೆಚ್ಚಿಸುವ ಪ್ರಲೋಭನೆಯನ್ನು ನೀಡಿದಾಗ ನಿಮಗೆ ಏನನಿಸಿತ್ತು? ನಿಮ್ಮ ಇಚ್ಛೆಗಳು ಹೇಗೆ ಹೆಚ್ಚುತ್ತಿವೆ ಎಂದು ಗಮನಿಸಿದ್ದೀರಾ? ನಾವು ತಲೆಯಾಡಿಸಿ ಇಲ್ಲವೆಂದವು, ಆದರೆ ನೀವು ನಿಮ್ಮ ಭಾವನೆಗಳ ಎದುರು ಮಂಡಿಯಿರಲಿಲ್ಲ. ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ವಿಳಂಬಿಸಿದಿರಿ, ಹಾಗಾಗಿ ನಿಮಗೆ ಯೋಚಿಸುವ ಸಮಯ ಸಿಕ್ಕಿಬಿಟ್ಟಿತ್ತು. ಇದು ಮಹತ್ವಪೂರ್ಣವಿದೆ. ಭಯ ಮತ್ತು ಲೋಭದ ಭಾವನೆಗಳು ಯಾವಾಗಲೂ ನಮ್ಮ ಒಳಗೆ ಇರುತ್ತವೆ, ಆದರೆ ಇಂದಿನಿಂದ ನೀವು ಈ ಭಾವನೆಗಳನ್ನು ನಿಮಗೋಸ್ಕರ ಅನಿವಾರ್ಯವಾಗಿಸಿ ಅದನ್ನು ನಿಮ್ಮ ಲಾಭಕ್ಕಾಗಿ ಉಪಯೋಗಿಸಿ ಮತ್ತು ದೀರ್ಘಕಾಲದವರೆಗೆ ಭಾವನೆಗಳು ನಿಮ್ಮ ಬುದ್ಧಿಯ ಮೇಲೆ ಸವಾರಿ ಮಾಡದಂತೆ ನೋಡಿಕೊಳ್ಳಿ. ಬಹುತೇಕ ಮಂದಿ ಭಯ ಮತ್ತು ಲೋಭಗಳನ್ನು ತಮ್ಮ ವಿರುದ್ಧವಾಗಿಯೇ ಬಳಸುತ್ತಾರೆ. ಇದು ಅಜ್ಞಾನದ ಶುರುವಾಗಿರುತ್ತದೆ. ಇಚ್ಛೆ ಮತ್ತು ಭಯದ ಭಾವನೆಗಳಿಂದಾಗಿಯೇ ಬಹುತೇಕ ಮಂದಿ ತಮ್ಮ ಸಂಬಳ, ವೇತನ ವೃದ್ಧಿ ಮತ್ತು ನೌಕರಿಯ ಸುರಕ್ಷತೆಯ ಹಿಂದೆಯೇ ಓಡುತ್ತಿರುತ್ತಾರೆ. ಭಾವನೆಗಳಿಂದಾಗಿರುವ ಈ ವಿಚಾರಗಳನ್ನು ತಮ್ಮನ್ನು ಎಲ್ಲಿಗೆ ಒಯ್ಯುತ್ತದೆ ಎನ್ನುವುದು ನಿಜಕ್ಕೂ ಅವರು ಯೋಚಿಸುವುದಿಲ್ಲ. ಇದು ಹೇಗಿದೆ ಅಂದರೆ, ಗಾಡಿಯನ್ನು ಎಳೆಯುತ್ತಿರುವ ಒಂದು ಕತ್ತೆಯ ಮಾಲೀಕ ಆ ಕತ್ತೆಯ ಮುಖದ ಮುಂದೆ ಒಂದು ಗಜ್ಜರಿಯನ್ನು ಲಟಕಾಯಿಸಿ ಎಳೆದ ಹಾಗೆ. ಕತ್ತೆಯ ಮಾಲೀಕ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪಿರುತ್ತಾನೆ, ಆದರೆ ಕತ್ತೆ ಮಾತ್ರ ಒಂದು ಭ್ರಮೆಯ ಹಿಂದಕ್ಕೆ ಓಡುತ್ತಿರುತ್ತದೆ. ನಾಳೆ ಕತ್ತೆಯ ಮುಂದೆ ಒಂದು ಹೊಸ ಗಜ್ಜರಿ ಬಂದು ಬಿಡುತ್ತದೆ, ಮತ್ತೆ ಕತ್ತೆ ಅದರ ಹಿಂದಕ್ಕೆ ಓಡುತ್ತಿರುತ್ತದೆ. ನಿಮ್ಮ ಅಭಿಪ್ರಾಯದಲ್ಲಿ ನಾನು ಬೇಸ್ಬಾಲ್ನ ಹೊಸ ದಾಸ್ತನ್ನು, ಕ್ಯಾಂಡ್ ಮತ್ತು ಆಟದ ಸಾಮಾನುಗಳ ಅದೇನು ಕಲ್ಪನೆ ಮಾಡಿದ್ದೆ? ಅದು ಕತ್ತೆಯ ಎದುರಿನ ಗಜ್ಜರಿಯ ಹಾಗೆ ತಾನೆ? ಮೈಕ್ ಕೇಳಿದ. ಮತ್ತು ಪ್ರಯವಂದತೆ ನಿಮ್ಮ ಆಟಿಕೆಗಳು ದುಬಾರಿಯದಾಗುತ್ತಾ ಹೋಗುತ್ತವೆ. ನಿಮ್ಮ ಗೆಳೆಯರ ನಡುವೆ ಪ್ರಭಾವಿತರಾಗುವುದಕ್ಕೆ ಒಂದು ಹೊಸ ಕಾರು, ಒಂದು ದೋಣಿ ಅಥವಾ ಒಂದು ಮನೆ. ಶ್ರೀಮಂತ ಡ್ಯಾಡ್ ನಗುತ್ತಾ ಹೇಳಿದರು. ಭಯ ನಿಮಗೆ ಬಾಗಿಲಿನಿಂದ ಹೊರಗೆ ಹೋದೆತ ಕೊಡುತ್ತದೆ ಮತ್ತು ಇಚ್ಛೆ ನಿಮ್ಮನ್ನು ಕರೆಯುತ್ತಿರುತ್ತದೆ. ಇವೇ ಜಾಲವೆನ್ನುವುದು? ಮೈಕ್ ಕೇಳಿದ. ಅಂದರೆ ಇದರ ಉತ್ತರವೇನು? ಭಯ ಮತ್ತು ಇಚ್ಛೆ ಅಜ್ಞಾನದಿಂದ ಹೆಚ್ಚುತ್ತವೆ. ಆದ್ದರಿಂದ ಶ್ರೀಮಂತ ಮಂದಿಯ ಹತ್ತಿರ ಎಷ್ಟು ಹಣವಿದೆಯೋ ಅವರ ಭಯ ಕೂಡ ಅದರೊಂದಿಗೆ ಹೆಚ್ಚುತ್ತಾ ಹೋಗುತ್ತದೆ. ಹಣವೆಂದರೆ ಗಜ್ಜರಿ ಭ್ರಮೆ. ಒಂದು ವೇಳೆ ಕತ್ತೆ ತನ್ನೆದುರಿನ ಚಿತ್ರವನ್ನು ಪೂರ್ತಿಯಾಗಿ ನೋಡಿದರೆ ತನ್ನೆದುರಿನ ಗಜ್ಜರಿಯನ್ನು ಹಿಂಬಾಲಿಸುವುದು ತನ್ನ ದೌರ್ಬಲ್ಯದ ಬಗೆಗೆ ಮತ್ತೊಮ್ಮೆ ಯೋಚಿಸಬಹುದು. ಶ್ರೀಮಂತ ಡ್ಯಾಡ್ ಮತ್ತೊಮ್ಮೆ ವಿವರಿಸಿದರು. ಮನುಷ್ಯ ಜೀವನ ಜ್ಞಾನ ಮತ್ತು ನಡುವಿನ ಒಂದು ಸಂಘರ್ಷವಾಗಿರುತ್ತದೆ ಅಂತ. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.